ನಮಸ್ಕಾರ. ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆಯಾದ ಇಂಡಿಗೋ ಸತತ 4ನೇ ದಿನವೂ ವಿಮಾನಗಳ ರದ್ದತಿ ಮತ್ತು ವಿಳಂಬದಿಂದಾಗಿ ಬೃಹತ್ ಕಾರ್ಯಾಚರಣೆಯ ಬಿಕ್ಕಟ್ಟನ್ನು ಎದುರಿಸುತ್ತಿದೆ. ಇದರ ಪರಿಣಾಮವಾಗಿ ಬೆಂಗಳೂರು, ದೆಹಲಿ, ಮುಂಬೈ, ಹೈದರಾಬಾದ್ ಸೇರಿದಂತೆ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಗೊಂದಲ ಹಾಗೂ ತೀವ್ರ ಅನಾನುಕೂಲತೆಯನ್ನು ಎದುರಿಸುತ್ತಿದ್ದಾರೆ. ನಿನ್ನೆ ಅಂದರೆ ಶುಕ್ರವಾರ 1,000ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದುಗೊಂಡಿತ್ತು. ಇಂಡಿಗೋ ಇತಿಹಾಸದಲ್ಲೇ ಒಂದೇ ದಿನದಲ್ಲಿ ಇಷ್ಟೊಂದು ವಿಮಾನಗಳು ಕ್ಯಾನ್ಸಲ್ ಆಗಿರುವುದು ಇದೇ ಮೊದಲು ಎಂದು ವರದಿಯಾಗಿದೆ. ಈ ಪರಿಸ್ಥಿತಿ ಡಿಸೆಂಬರ್ 15ರವರೆಗೂ ಮುಂದುವರಿಯುವ ಲಕ್ಷಣಗಳು ಕಂಡುಬರುತ್ತಿದೆ. ಅಷ್ಟಕ್ಕೂ ಈ ಮಟ್ಟಿಗೆ ವಿಮಾನಗಳು ಕ್ಯಾನ್ಸಲ್ ಆಗುವುದಕ್ಕೆ ಕಾರಣಗಳೇನು ಎಂಬ ಸಂದೇಹ ಸಾರ್ವಜನಿಕರಲ್ಲಿ ಮೂಡಿದೆ. ವಿಮಾನಗಳು ಕ್ಯಾನ್ಸಲ್ ಆಗುವುದಕ್ಕೆ ಮುಖ್ಯ ಕಾರಣ ಇಂಡಿಗೋ ಸಂಸ್ಥೆಯಲ್ಲಿ ಹೆಚ್ಚು ಪೈಲಟ್ಗಳು ಇರದೇ ಇರುವುದು. ನಾಗರಿಕ ವಿಮಾನ ನಿರ್ದೇಶನಾಲಯ ಅಂದರೆ ಡಿಜಿಸಿಎ ಕೆಲವು ಹೊಸ ನಿಯಮಗಳನ್ನು ಜಾರಿಗೆ ತಂದಿತ್ತು. ಈ ಹೊಸ ನಿಯಮಗಳನ್ನು ಇಂಡಿಗೋ ಸಂಸ್ಥೆ ಹೊರತುಪಡಿಸಿ ಮಿಕ್ಕೆಲ್ಲ ವಿಮಾನ ಸಂಸ್ಥೆಗಳು ಜಾರಿಗೆ ತಂದಿದ್ದವು. ಹೊಸ ನಿಯಮವನ್ನು ಪಾಲಿಸಲು ಹೊಸ ಪೈಲಟ್ಗಳನ್ನು ನೇಮಿಸಿಕೊಂಡಿದ್ದವು. ಆದರೆ ಇಂಡಿಗೋ ಸಂಸ್ಥೆ ಹಂತ ಹಂತವಾಗಿ ಈ ಹೊಸ ನಿಯಮಗಳನ್ನು ಅಳವಡಿಸಿಕೊಳ್ಳುವುದಾಗಿ ಕೇಂದ್ರ ಸರ್ಕಾರಕ್ಕೆ ತಿಳಿಸಿತ್ತು. ಇದಕ್ಕೆ ಒಪ್ಪಿಕೊಂಡ ಕೇಂದ್ರ ಸರ್ಕಾರ ಗಡುವು ನೀಡಿದ್ದ ದಿನಾಂಕದವರೆಗೂ ಕಾದು ಡಿಸೆಂಬರ್ 3ರಿಂದ ಹೊಸ ನಿಯಮ ಜಾರಿಗೆ ತರಲೇಬೇಕು ಎಂದು ಇಂಡಿಗೋ ಸಂಸ್ಥೆಯ ಮೇಲೆ ಒತ್ತಡ ತಂದಿತು. ಆದರೆ ಹೊಸ ನಿಯಮ ಪಾಲಿಸಲು ಇಂಡಿಗೋ ಬಳಿ ಹೆಚ್ಚಿನ ಪೈಲಟ್ಗಳಿಲ್ಲ. ಹೀಗಾಗಿ ವಿಧಿ ಇಲ್ಲದೆ ಫ್ಲೈಟ್ಗಳನ್ನೇ ಕ್ಯಾನ್ಸಲ್ ಮಾಡಿ ಪ್ರಯಾಣಿಕರ ಆಕ್ರೋಶಕ್ಕೆ ಇಂಡಿಗೋ ಗುರಿಯಾಗಿದೆ. ಹೊಸ ನಿಯಮಗಳು ಹೀಗಿತ್ತು: ಪೈಲಟ್ಗಳಿಗೆ 36 ಗಂಟೆಯ ಬದಲು 48 ಗಂಟೆಯ ವಿರಾಮ ನೀಡುವುದು ಮತ್ತು ರಾತ್ರಿಯ ವೇಳೆ ಪೈಲಟ್ಗಳು ಒಂದು ವಾರದಲ್ಲಿ 6 ಲ್ಯಾಂಡಿಂಗ್ ಮಾಡುವಂತಿರಲಿಲ್ಲ. ಈ 2 ಹೊಸ ನಿಯಮಗಳನ್ನು ಪಾಲಿಸಬೇಕಾದರೆ ಏರ್ಲೈನ್ಸ್ ಬಳಿ ಸ್ಪೇರ್ ಪೈಲಟ್ಗಳು ಇರಬೇಕಿತ್ತು. ಬೇರೆಲ್ಲ ಸಂಸ್ಥೆಗಳು ಪೈಲಟ್ಗಳ ನೇಮಕ ಮಾಡಿಕೊಂಡಿತ್ತು. ಆದರೆ ಇಂಡಿಗೋ ಪೈಲಟ್ಗಳ ಸಂಖ್ಯೆ ಹೆಚ್ಚಿಸಿಕೊಳ್ಳದೆ ಇಂದು ಬಿಕ್ಕಟ್ಟು ಎದುರಿಸುತ್ತಿದೆ. ಇದು ಈ ದಿನದ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ.